Hello everyone, myself Dr. Abhishek TM, consultant physician and diabetologist working at Suyo Hospital, Mysuru. I am here today to talk about snake bite, golden hour in its management. As we all know, snake bite is a most common medical emergency seen around rural areas. In view of wide variety of geographical distribution of snakes and complex structure of venom and variation in among species to species in the snakes, and as well as wide range in the amount of venom injected during snake bite, there is a vast challenge in the management of snake bites. ವಿಶ್ವದಾದ್ಯಂತ ಸುಮಾರು 3,000ಕ್ಕೂ ಅಧಿಕ ಹಾವುಗಳ ಜಾತಿಯನ್ನು ಅಥವಾ ಸ್ಪೀಶೀಸ್ ಅನ್ನು ಗುರುತಿಸಲಾಗಿದೆ. ಅದರಲ್ಲಿ 256ಕ್ಕೂ ಹೆಚ್ಚು ಜಾತಿಯ ಹಾವುಗಳು ನಮ್ಮ ಭಾರತದಲ್ಲಿ ಕಂಡುಬರುತ್ತದೆ. ಇದರಲ್ಲಿ 56ಕ್ಕೂ ಹೆಚ್ಚು ವಿಷಯುಕ್ತ ಹಾವುಗಳನ್ನು ಗುರುತಿಸಲಾಗಿದೆ. ಈ ಹಾವು ಕಚ್ಚುವುದರಿಂದ 70%ಗೂ ಅಧಿಕ ಹಾವುಗಳು ವಿಷಯುಕ್ತವಲ್ಲದು, ಅಂದರೆ ನಾನ್ ಪಾಯ್ಸನಸ್ ಸ್ನೇಕ್ ಬೈಟ್ ಆಗಿರುತ್ತೆ. ಅದರಂತೆ ಉಳಿದ 30%ಅಲ್ಲಿ 15%ನಷ್ಟು ಡ್ರೈ ಬೈಟ್ ಆಗಿರುತ್ತದೆ. ಡ್ರೈ ಬೈಟ್ ಅಂದರೆ ವಿಷ ಏರುವುದಿಲ್ಲ, ಅಂದರೆ ಹಾವು ಕಚ್ಚಿದರೂ ಕೂಡ ವಿಷ ಏರುವುದೇ ಇರುವುದನ್ನು ಡ್ರೈ ಬೈಟ್ ಎಂದು ಕರೆಯುತ್ತಾರೆ. ಅದರಂತೆ ಉಳಿದ 15% ಮಾತ್ರ ವೆಟ್ ಬೈಟ್, ಅಂದರೆ ಪಾಯ್ಸನಸ್ ಸ್ನೇಕ್ ವಿತ್ ವೆಟ್ ಬೈಟ್ ಆಗಿರುತ್ತೆ. ಇದರಿಂದ ಅರೌಂಡ್ 85% ಅಷ್ಟು ಹಾವು ಕಚ್ಚಿದ್ರೂ ಕೂಡ ಮನುಷ್ಯನಿಗೆ ಏನು ತೊಂದರೆ ಆಗಲ್ಲದೆ ಮತ್ತು ಮಾರ್ಟಾಲಿಟಿ ಇಲ್ಲದೆ ಇರುತ್ತದೆ. ಆದ್ದರಿಂದ ದಿಸ್ ಲೀಡ್ಸ್ ಟು ಎ ಚಾಲೆಂಜಿಂಗ್ ಪರ್ಸ್ಪೆಕ್ಟಿವ್ ಫಾರ್ ಎ ಟ್ರೀಟಿಂಗ್ ಕ್ಲಿನಿಷಿಯನ್, ಬಿಕಾಸ್ ಓನ್ಲಿ 15% ಆಫ್ ದ ಸ್ನೇಕ್ ಬೈಟ್ ವಿಲ್ ಕಾಸ್ ಮಾರ್ಟಾಲಿಟಿ ಇಫ್ ನಾಟ್ ಟ್ರೀಟೆಡ್. ನಾನು ಆಗಲೇ ಹೇಳ್ದಂಗೆ ಗೋಲ್ಡನ್ ಅವರ್ ಇನ್ ದಿ ಮ್ಯಾನೇಜ್ಮೆಂಟ್ ಆಫ್ ಸ್ನೇಕ್ ಬೈಟ್ ಅಂತ ಕರೆದೆ. ವೈ? ಬಿಕಾಸ್ as we know, snake bite is a rural phenomena which affects rural farmers, agricultural laborers and their family members. And as soon as snake bite occurs, patient will go to a nearby PHCs or a local hospitals. Once snake bite occurs, there will be release of venom in the circulating blood column. So, and the venom will go and act over the organ or a tissue. So when we give ASV and the antidote for snake bite, the ASV will go and act only over the circulating venom and not over the bound venom over the tissues. ಇದರರ್ಥ ನಾವು ASV ಅಂದರೆ ಏನು ಸ್ನೇಕ್ ವೆನಮ್ಗೆ ಕೊಡ್ತೀವಿ ಆಂಟಿಡೋಟ್, ಅದು ಸರ್ಕ್ಯುಲೇಟಿಂಗ್ ವೆನಮ್ಗೆ ಮಾತ್ರ ಆ್ಯಕ್ಟ್ ಮಾಡುತ್ತೆ, ಅಂದರೆ ಸರ್ಕ್ಯುಲೇಟಿಂಗ್ ಕಾಲಮಲ್ಲಿ ಮಾತ್ರ, ಮತ್ತು ಅದು ಡ್ಯಾಮೇಜ್ ಮಾಡಿರೋವಂಥ ವಿಷದ ಮೇಲೆ ಆ್ಯಕ್ಟ್ ಮಾಡೋದಿಲ್ಲ. ಆದ್ದರಿಂದ ನಾವು ಎಷ್ಟು ಬೇಗ ASV ಅನ್ನು ಕೊಡ್ತೀವಿ ಅಷ್ಟು ಉಪಯೋಗ ಆಗುತ್ತೆ. ದೇರ್ ಇಸ್ ಅ ಟರ್ಮ್ ಕಾಲ್ಡ್ ಬೈಟ್ ಟು ನೀಡಲ್ ಟೈಮ್. ಬೈಟ್ ಟು ನೀಡಲ್ ಟೈಮ್ ಅಂದರೆ ಹಾವು ಕಚ್ಚಿದ ನಂತರ ಮತ್ತು ನಾವು ASV ಕೊಡೋ ಸಮಯವನ್ನು ಬೈಟ್ ಟು ನೀಡಲ್ ಟೈಮ್ ಎಂದು ಕರೆಯುತ್ತಾರೆ. ಆ್ಯಂಡ್ ಆಸ್ ಪರ್ ಗೈಡ್ಲೈನ್ಸ್ ಇಟ್ ಶುಡ್ ಬಿ ಲೆಸ್ ದೆನ್ 4 hours. ಆದ್ದರಿಂದ ನಾವು ಎಷ್ಟು ಬೇಗ ಹಾವು ಕಚ್ಚಿರೋ ವ್ಯಕ್ತಿಯನ್ನು ಹಾಸ್ಪಿಟಲ್ಗೆ ರವಾನಿಸಿ ಮತ್ತು ಅವರಿಗೆ ASVಯನ್ನು ಕೊಡ್ತೇವೆ, ಅಷ್ಟು ಅವ್ರದ್ದು ಲೈಫ್ ಅಥವಾ ಮಾರ್ಟಾಲಿಟಿನ ಕಡಿಮೆ ಮಾಡ್ಬೋದು. ಸೊ ದ PHCs ಆರ್ ದ ಲೋಕಲ್ ಹಾಸ್ಪಿಟಲ್, ಸ್ಮಾಲ್ ಹಾಸ್ಪಿಟಲ್ಸ್ ಪ್ಲೇ ಎ ವೈಟಲ್ ರೋಲ್ ಇನ್ ಸೇವಿಂಗ್ ದಿ ಪೇಷಂಟ್ಸ್ ಆ್ಯಂಡ್ ದೇ ಮೇಕ್ ಎ ಟ್ರಮೆಂಡಸ್ ಚೇಂಜ್ ಇನ್ ದಿ ಮಾರ್ಟಾಲಿಟಿ ಆಫ್ ದಿ ಪೇಷಂಟ್ಸ್ ಓವರ್ ದಿ ಸ್ನೇಕ್ ಬೈಟ್. ಈಗ ನಾವು ಗೋಲ್ಡನ್ ಅವರ್ ಬಗ್ಗೆ ತಿಳ್ಕೊಂಡಾಯ್ತು. ನೆಕ್ಸ್ಟ್ ಕ್ಲಿನಿಕಲ್ ಫೀಚರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಈ ಹಾವು ಕಚ್ಚೋದ್ರಿಂದ ಯಾವ ಥರ ಪೇಷಂಟಲ್ಲಿ ಸಿಂಟಮ್ಸ್ ಬರ್ತದೆ ಅಂತ. ಒಂದು ನಾನ್ ವೆನಮಸ್ ಸ್ನೇಕ್ ಬೈಟ್ ಮತ್ತು ಇನ್ನೊಂದು ವೆನಮಸ್ ಸ್ನೇಕ್ ಬೈಟ್ ಇರುತ್ತೆ. ನಾನ್ ವೆನಮಸ್ ಸ್ನೇಕ್ ಬೈಟಲ್ಲಿ ಪೇಷಂಟ್ಗೆ ಬೈಟ್ ಮಾರ್ಕ್ ಇರುತ್ತೆ, ಬಟ್ ಬೈಟ್ ಮಾರ್ಕ್ ಬಿಟ್ಟು ಅವ್ರಿಗೆ ಬೇರೆ ಆದಂಥ ಊತ ಅಥವಾ ನೋವು ಅಥವಾ ಯಾವುದೇ ರೀತಿಯಾದ ರಿಯಾಕ್ಷನ್ಸ್ಗಳು ಇರೋದಿಲ್ಲ ಮತ್ತು ಸಿಸ್ಟಮಿಕ್ ಎನ್ವಿನಿಮೇಷನ್ಸ್ ಇರೋದಿಲ್ಲ. ಅದೇ ರೀತಿ ವೆನಮಸ್ ಸ್ನೇಕ್ ಬೈಟಲ್ಲಿ 3 ಥರ ಬರ್ತದೆ. ಒಂದು ಎಲಾಪಿರಿಡೆ, ಅಂದರೆ ನ್ಯೂರೋಟಾಕ್ಸಿಕ್ ಸ್ನೇಕ್ಸ್ ಅಂತ. ಅದರಲ್ಲಿ ಇಟ್ ಕುಡ್ ಬಿ ಕೋಬ್ರಾ, ಇಟ್ ಕುಡ್ ಬಿ ಕಿಂಗ್ ಕೋಬ್ರಾ ಆರ್ ಕ್ರೈಟ್. ಸೆಕೆಂಡ್ ಒನ್ ಬಂದ್ಬಿಟ್ಟು ವಿಲಾಪಿರಿಡೆ ಅಥವಾ ಹಿಮೋಟಾಕ್ಸಿಕ್ ಸ್ನೇಕ್ ಬೈಟ್, ಅಂದರೆ ರಕ್ತಕ್ಕೆ
ರಕ್ತದಿಂದ ವಿಷ ಹೇರುವಂಥದ್ದು. ಇದರಲ್ಲಿ ಸಾಮಾನ್ಯವಾಗಿ ವೈಪರ್ಸ್, ರೆಸಲ್ ವೈಪರ್ಸ್, ಸಾಸ್ಕೇಲ್ ವೈಪರ್ಸ್ ಇದೆಲ್ಲ ಬರ್ತದೆ. ಮೂರನೇದು ಬಂದು ಮಯೋಟಾಕ್ಸಿಕ್ ಆರ್ ಎಲಾಪಿಡ್ಲೆ. ಅದು ಮೊದಲು ಸೀ ಸ್ನೇಕ್ಸ್ ಅಂದರೆ ಸಾಮಾನ್ಯವಾಗಿ ಕೊಳಕ್ ಮಂಡಲ ಅದೆಲ್ಲ ಹೇಳ್ತಾರಲ್ಲ, ಅದು ಯಾವುದೇ ರೀತಿಯಿಂದ ಹಾವು ಕಚ್ಚಿದ ಪಕ್ಷದಲ್ಲಿ ಅವ್ರಿಗೆ ಆ ಲೋಕಲ್ ಏರಿಯಾ ಬಂದು ಕೊಳೆಯೋದು ಅಥವಾ ಡ್ಯಾಮೇಜ್ ಆಗೋದನ್ನು ನಾವು ನೋಡ್ತೇವೆ. ಎಲ್ಲ ವಿಷಯುಕ್ತ ಹಾವುಗಳಲ್ಲೂ ಕೂಡ ಸಾಮಾನ್ಯವಾಗಿ ಕಂಡು ಬರೋದಂದ್ರೆ ಒಂದು ಕಚ್ಚಿರುವಂಥ ಮಾರ್ಕ್ ಇರ್ತದೆ, ಮತ್ತು ಅವ್ರಿಗೆ ಸ್ವೆಲ್ಲಿಂಗ್ ಇರುತ್ತೆ, ಊತ ಇರುತ್ತೆ, ಮತ್ತು ನೋವು ಇರುತ್ತೆ, ಪೇಯ್ನ್ ಇರುತ್ತೆ, ಹಾಗೂ ಸಿಸ್ಟಮಿಕ್ ಎನ್ವಿನಿಮೇಷನ್ ಸೈನ್ಸ್ ಎಲ್ಲ ಇರುತ್ತೆ. ಈ ನ್ಯೂರೋಟಾಕ್ಸಿಕ್ ಸ್ನೇಕ್ ಬೈಟ್ಸಲ್ಲಿ ಪೇಷಂಟ್ಗಳಿಗೆ ಡಿಸೆಂಡಿಂಗ್ ಪ್ಯಾರಲಿಸಿಸ್ ಅಂತ ಕರೀತಾರೆ ಅನ್ನೋ ಒಂದು ಟೋಸಿಸ್ ಆಗುವಂಥದ್ದು, ಅಥವಾ ಅವ್ರಿಗೆ ಡಿಪ್ಲೋಪಿಯಾ ಎರಡೆರಡು ಕಾಣೋ ಅಂಥದ್ದು, ಅಥವಾ ಫೇಶಿಯಲ್ ಮಸಲ್ ವೀಕ್ನೆಸ್ ಇರುತ್ತೆ, ಅಥವಾ ಅವ್ರಿಗೆ ಡಿಫಿಕಲ್ಟಿ ಇನ್ ಸ್ವಾಲೋಯಿಂಗ್ ಅಂದರೆ ನುಂಗೋ ಶಕ್ತಿ ಹೋಗ್ತದೆ, ಅಥವಾ ಉಸಿರಾಟಕ್ಕೆ ಕಷ್ಟ ಆಗ್ತದೆ, ಅಥವಾ ಪ್ಯಾರಲೈಸ್, ಕಂಪ್ಲೀಟ್ ಪ್ಯಾರಲೈಸ್ ಅಂದರೆ ಪೂರ್ತಿ ದೇಹ ಕೂಡ ಅವ್ರಿಗೆ ಮೂವ್ ಮಾಡೋದಕ್ಕೆ ಆಗದೆ ಇರೋವಂಥದ್ದು ಆಗ್ತದೆ. ಇದರಲ್ಲಿ ಒಂದು ಟರ್ಮ್ ಏನಂದರೆ ಸ್ಪೀಚ್ಲೆಸ್ ಫಾರ್ಮರ್ ಅಂತ ಕರೀತಾರೆ. ಅಂದರೆ ಒಬ್ಬ ಫಾರ್ಮರ್ ಕೆಲಸ ಮಾಡ್ತಾ ಇರುವಾಗ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಹಾವು ಕಚ್ಚಿರ್ತದೆ. ನೆಕ್ಸ್ಟ್ ಅವ್ರಿಗೆ ನ್ಯೂರೋಟಾಕ್ಸಿಕ್ ಆಗಿರೋದ್ರಿಂದ ಕಂಪ್ಲೀಟ್ ಪ್ಯಾರಲೈಸ್ ಆಗಿ ಅವರು ಅನ್ಕಾನ್ಷಿಯಸ್ ಆಗಿರ್ತಾರೆ. ಸೊ ಒಂದು 50-60 ಇಯರ್ಸ್ ಮುಂಚೆ ಎಷ್ಟೋ ಕೇಸ್ಗಳು ದಾಖಲಾಗಿದೆ. ಅಲೈವ್ ಇರೋವಂಥ ಬದುಕಿರುವಂಥ ಪೇಷಂಟ್ಗಳು ಹಾವು ಕಚ್ಚಿ ಪ್ಯಾರಲೈಸ್ ಆಗಿ ಅವರನ್ನೇ ಮಣ್ಣು ಮಾಡಿರೋವಂಥ ಎಷ್ಟೋ ಕೇಸಸ್ಗಳು ರಿಪೋರ್ಟ್ ಆಗಿದೆ. ಸೊ ಆದ್ದರಿಂದ ನಾವು ನ್ಯೂರೋಟಾಕ್ಸಿಕ್ ಬೈಟ್ ಆಗಿರುವಂಥ ಪೇಷಂಟ್ಸ್ನ ಗುರುತಿಸೋದು ಬಹಳ ಮುಖ್ಯವಾಗಿರುತ್ತೆ. ಅದರಂತೆ ಹೆಮೋಟಾಕ್ಸಿಕ್ ಯಾವುದು ಸ್ನೇಕ್ ಬೈಟ್ ಇರುತ್ತೋ ಅವ್ರಿಗೆ ಬ್ಲೀಡಿಂಗ್ ಮ್ಯಾನಿಫೆಸ್ಟೇಷನ್ಸ್ ತುಂಬ ಇರುತ್ತೆ. ರಕ್ತ ತೆಳುವಾಗಿರೋದ್ರಿಂದ ಅವ್ರಿಗೆ ಕಚ್ಚಿರೋ ಜಾಗದಲ್ಲಿ ಬ್ಲೀಡ್ ಆಗುವಂಥದ್ದು ಇರ್ಬೋದು, ಅಥವಾ ಸಬ್ಕಂಜಕ್ಟಿವಲ್ ಹೆಮರೇಜ್ ಅಂತಾರೆ ಕಣ್ಣಲ್ಲಿ, ಅಥವಾ ಎಪಿಸ್ಟಾಕ್ಸಿಸ್ ಮೂಗಿಂದ, ಅಥವಾ ರಕ್ತ ವಾಂತಿ ಆಗುವಂಥದ್ದು, ಅಥವಾ ಇಂಟರ್ನಲ್ ಬ್ಲೀಡ್ ಆಗುವಂಥದ್ದು, ಹೊಟ್ಟೆಯಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಂಡು ಒಳಗೆ ಬ್ಲೀಡ್ ಆಗಿರುವಂಥದ್ದು ನಾವು ನೋಡ್ಬೋದು. ಲಾಸ್ಟ್ ಆಗಲೇ ಹೇಳಿದಾಗೆ ಮಯೋಟಾಕ್ಸಿಕ್ ಅದು ಸೀ ಸ್ನೇಕ್ಸಲ್ಲಿ ಅಥವಾ ಎಲ್ಲ ಕೊಳಕ್ ಮಂಡಲ ಎಲ್ಲ ಬರುತ್ತಲ್ಲ, ಅಲ್ಲಿ ಲೋಕಲ್ ರಿಯಾಕ್ಷನ್ ಆಗಿ ಅವ್ರಿಗೆ ಲೋಕಲ್ ಜಾಗ ನೆಕ್ರೋಸಿಸ್ ಆಗಿ ಡ್ಯಾಮೇಜ್ ಆಗುವಂಥದ್ದನ್ನು ನಾವು ನೋಡ್ತೇವೆ. ಸೊ ಈಗ ಹಾವು ಕಚ್ಚಿರೋದನ್ನು ಗುರುತಿಸಾಯಿತು, ನೆಕ್ಸ್ಟ್ ಅವ್ರಿಗೆ ಹೇಗೆ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ, ಫಸ್ಟ್ ಏಡ್ ಏನು ಮಾಡಬೇಕು ಅಂದರೆ, ನಾವೆಲ್ಲ ಮೋಸ್ಟ್ ಆಫ್ ದ ಮೂವೀಸಲ್ಲಿ ನೋಡಿರ್ತೇವೆ ಅವ್ರಿಗೆ ಲೋಕಲ್ ಇನ್ಸಿಷನ್ ಹಾಕೋದು, ಕಟ್ ಮಾಡುವಂಥದ್ದಾಗಲಿ, ಸಕ್ಷನ್ ಮಾಡುವಂಥದ್ದಾಗಲಿ, ಅಥವಾ ಟಾರ್ನಿಕೆ ತೊಗೊಂಡು ಕಟ್ಟೋದಾಗಲಿ, ಅದು ಯಾವುದು ಕೂಡ ಗೈಡ್ಲೈನ್ಸಲ್ಲಿ ಸಜೆಸ್ಟ್ ಮಾಡೋದಿಲ್ಲ. ಯು ಹ್ಯಾವ್ ಟು ಡೂ ಇಟ್ ರೈಟ್ ಅಂತ ಕರೀತಾರೆ. ನ್ಯೂಮೋನಿಕ್ ಡೂ ಇಟ್ ರೈಟ್ ಅಂತ. ಡೂ ಇಟ್ ರೈಟ್ ಅಂದರೆ ಅಂದರೆ ರೆಸ್ಕ್ಯೂ ದ ಪೇಷಂಟ್ ಆನ್ ದ ಸಿನಾರಿಯೋ. ಅವ್ರಿಗೆ ತುಂಬ ಗಾಬರಿ ಆಗಿರೋದು, ಆ ಸೀನಿಂದ ಅವ್ರನ್ನ ರೆಸ್ಕ್ಯೂ ಮಾಡಿ. ನೆಕ್ಸ್ಟ್ ಬಂದು ಅಂದರೆ ಇಮ್ಮೊಬಿಲೈಸೇಷನ್. ಯಾವ ಪೇಷಂಟ್ ಒಂದು ಫ್ರ್ಯಾಕ್ಚರ್ ಆಗಿರುವಾಗ ಅವ್ರನ್ನ ಹೇಗೆ ಕಾಲನ್ನ ಮೂವ್ ಮಾಡದೇ ಇರೋ ಹಂಗೆ ನಾವು ಇಮ್ಮೊಬಿಲೈಸ್ ಮಾಡ್ತೀವೋ ಅದೇ ರೀತಿ ಸ್ನೇಕ್ ಬೈಟಲ್ಲೂ ಕೂಡ ಪೇಷಂಟ್ನ ಇಮ್ಮೊಬಿಲೈಸ್ ಮಾಡಬೇಕು. ನೆಕ್ಸ್ಟ್ ಬಂದು ಜಿ ಅಂದರೆ ಗೋ ಟು ದ ಹಾಸ್ಪಿಟಲ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ಯಾಕಂದರೆ ನಾವು ಎಷ್ಟು ಬೇಗ ಪೇಷಂಟ್ನ ಕರ್ಕೊಂಡು ಹೋಗ್ತೀವೋ ಅಷ್ಟು ಬೇಗ ಅವ್ರನ್ನ ಸೇವ್ ಮಾಡ್ಬೋದು. ನೆಕ್ಸ್ಟ್ ಒಂದು ಟಿ ಅಂದರೆ ಟೆಲ್ ಟು ದ ಡಾಕ್ಟರ್, ಏನೇನು ಸಿನಾರಿಯೋ ಆಯಿತು, ಪೇಷಂಟ್ಗೆ ಏನು ತೊಂದರೆ ಆಯಿತು ಅದನ್ನೆಲ್ಲ ಇನ್ಫಾರ್ಮ್ ಮಾಡೋ ಅಂಥದ್ದು. ಸೊ ಇದು ಫಸ್ಟ್ ಏಡ್ ಆಗಿರುತ್ತೆ. ಇಷ್ಟು ಮಾತ್ರ ಫಾಲೋ ಮಾಡಿದರೆ ಸಾಕು. ನೆಕ್ಸ್ಟ್ ಬಂದುಬಿಟ್ಟು ಟ್ರೀಟ್ಮೆಂಟಲ್ಲಿ ಡಾಕ್ಟ್ರು ನೋಡೋ ಅಂಥದ್ದು, ಅಲ್ಲಿ ಫಸ್ಟ್ ABC ಏರ್ವೇ ಸರ್ಕ್ಯುಲೇಷನ್, ಬ್ರೀದಿಂಗ್, ಮತ್ತು ಅದನ್ನು ನೋಡಿ ಪೇಷಂಟಿಗೆ ಟ್ರೀಟ್ ಮಾಡ್ತಾರೆ. ಮತ್ತು ಡಯಾಗ್ನೋಸ್ ಹೇಗೆ ಮಾಡ್ತಾರೆ ಅಂದರೆ WBCT ಅಂತ ಕರಿತಾರೆ, ಹೋಲ್ ಬ್ಲಡ್ ಕ್ಲಾಟಿಂಗ್ ಟೈಮ್. ಒಂದು ಟೆಸ್ಟ್ ಟ್ಯೂಬ್, ಗ್ಲಾಸ್ ಟ್ಯೂಬಲ್ಲಿ ಪೇಷಂಟ್ ಬ್ಲಡ್ಡನ್ನು ತೊಗೊಂಡು ಅಲ್ಲಿ ಇಂಜೆಕ್ಟ್ ಮಾಡಿ ಇಡ್ತೇವೆ. 20 ಮಿನಿಟ್ಸ್ ತನಕ ವೆಯ್ಟ್ ಮಾಡಿ ನೋಡಬೇಕು. ವೆನಮ್ ಇದ್ದರೆ ಅದು ರಕ್ತನ ಗಟ್ಟಿ ಆಗೋಗಿ ಬಿಡೋದಿಲ್ಲ, ಯಾಕಂದರೆ ಕೊಯಾಗ್ಲೋಪತಿಯಿಂದ ರಕ್ತ ತೆಳುವಾಗ್ತದೆ. ಅದು ಟೆಸ್ಟ್ನ WBCT ಪಾಸಿಟಿವ್ ಅಂತ ಕರೀತಾರೆ. ಅದೇ 20 ನಿಮಿಷ ಆದ ಪಕ್ಷದಲ್ಲಿ ವೆನಮ್ ಏನು ಇಲ್ಲ ಅನ್ನುವಾಗ ಅದು ರಕ್ತ ಹೆಪ್ಪುಗಟ್ಟುತ್ತೆ, ಹಾಗೂ ಟೆಸ್ಟ್ ನೆಗೆಟಿವ್ ಆಗಿರುತ್ತೆ. ಅವ್ರಿಗೆ ಯಾವುದೇ ರೀತಿ ASV ಕೊಡೋ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟ್ ಈಗ ASV ಕೊಡಬೇಕು ಅಂದರೆ ಎಷ್ಟು ಕೊಡಬೇಕು ಅಂದರೆ, ಆಸ್ ಪರ್ ಗೈಡ್ಲೈನ್ಸ್ ಏನಿರುತ್ತೆ, ಇಫ್ ಯು ಆರ್ ಗಿವ್ 10 vials ಸ್ಟಾರ್ಟ್. ಓಕೆ, 10 vialsನ್ನು ಅವ್ರಿಗೆ 5 to 10 ml per kg ಬಾಡಿ ವೆಯ್ಟ್ ಅಷ್ಟು NS ಫ್ಲೂಯಿಡ್ ತೊಗೊಂಡು ಅಲ್ಲಿ ಡೈಲ್ಯೂಟ್ ಮಾಡಿ ಕೊಡುವಂಥದ್ದು. ಹಾಗೂ ASV ಕೊಡುವಾಗ 5 to 50% ಆಫ್ ದ ಪೇಷಂಟ್ ವಿಲ್ ಹ್ಯಾವ್ ರಿಯಾಕ್ಷನ್ಸ್.
ಸೊ ಈ ಯಾವುದು PHC ಅಥವಾ ಲೋಕಲ್ ಹಾಸ್ಪಿಟಲಲ್ಲಿ ಇರುತ್ತೆ ಅಲ್ಲಿ ತುಂಬ ಟಫ್ ಆಗೋದು ಇದೆ. ರಿಯಾಕ್ಷನ್ಸ್ ಟು ದಿ ASV ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗ್ತದೆ. ಪೇಷಂಟಿಗೆ ಎಲ್ಲ ಥರದ ರಿಯಾಕ್ಷನ್ಸ್ ಇರುತ್ತೆ, ಅಲರ್ಜಿಕ್ ರಿಯಾಕ್ಷನ್ಸ್. ಸೊ ನಾವೇನು ಮಾಡಬೇಕು, ಡಿಸೆನ್ಸಿಟೈಸ್ ಮಾಡಿಕೊಂಡು ಪೇಷಂಟಿಗೆ ಮತ್ತೆ ಗ್ರ್ಯಾಜುವಲ್ ಆಗಿ ಸ್ಟಾರ್ಟ್ ಮಾಡಬೇಕಾಗ್ತದೆ. ASV ಆಗಿದ್ದ ನೆಕ್ಸ್ಟು ಪೇಷಂಟಿಗೆ ಏನು ಅಂದರೆ ಪೇಯ್ನ್ ಕಿಲ್ಲರ್ಸ್ ಕೊಡ್ಬೇಕು, ಅನಾಲ್ಜೆಸಿಕ್ಸ್ ಕೊಡಬೇಕಾಗುತ್ತೆ, PPIs ಕೊಡಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಲೋಕಲ್ ರಿಯಾಕ್ಷನ್ಸ್ ಇದ್ದರೆ ಅದನ್ನು ಟ್ರೀಟ್ ಮಾಡಬೇಕಾಗತ್ತೆ. ಸೊ ಯಾವುದೇ ಸ್ನೇಕ್ ಬೈಟ್ ಕೇಸಸ್ ಬಂದರೆ ನಾವು ಫಸ್ಟ್ ಅದನ್ನು ಐಡೆಂಟಿಫೈ ಮಾಡಿ ಪೇಷಂಟನ್ನು ನಿಯರ್ ಬೈ ಹಾಸ್ಪಿಟ್ಲಿಗೆ ಕಳಿಸಿ ಅವ್ರಿಗೆ ಪ್ರಥಮ ಚಿಕಿತ್ಸೆ ಕೊಟ್ಟು ಜೀವ ಉಳಿಸ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.